ಅದರಿಂದ ಈ ಇಶ್ಯೂನಲ್ಲಿ ನಾನು ನೆನ್ನೆನೂ ಹೇಳಿದ್ದೀನಿ ನಮ್ಮ ರೈತ ಬಂಧುಗಳಿಗೆ, ಶಾಂತಿಯುತವಾಗಿ ನಿಮ್ಮ ಪ್ರತಿಭಟನೆ 500 ದಿನ ಏನು ಮಾಡಿದ್ದೀರಿ ಅದು ಮುಂದುವರಿಸ್ಕೊಳ್ಳಿ. ನ್ಯಾಯಾಲಯದ ಮುಂದೆ ಈ ಒಂದು ಯೋಜನೆ ಏನಿದೆ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಇವತ್ತು ಹೆದರಿಸಿ ದಬ್ಬಾಳಿಕೆ ಮಾಡಿ ತಗೊಳ್ಳೋಕೆ ಹೊರಟಿದ್ದಾರೆ. ಇವತ್ತು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಪರವಾಗಿ ಅಂತಿಮವಾಗಿ ನಾವು ಏನು ಹೋಗಬೇಕಾಗಿದೆ. ಈಗಾಗಲೇ ಹಲವಾರು ಜನ ನ್ಯಾಯಾಲಯದ ಮುಂದೆ ಅರ್ಜಿ ಆಗಲಿಕ್ಕೆ ತಯಾರೇನು ಮಾಡ್ಕೊಂಡಿದ್ದಾರೆ, ಕಾದ್ನಂತೆ. ಆದರೆ ನಾನು ರೈತರಿಗೆ ಹೇಳ್ತಕ್ಕಂಥದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ನಿಮ್ಮ ಜೊತೆಯಲ್ಲಿದ್ದೇವೆ. ನಾನು ಬಹುಶಃ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಮುಗಿದ ನಂತರ ದೆಹಲಿಗೆ ಹೋದರೆ ಸ್ಥಳಕ್ಕೆ ನಾನು ಪರಿಶೀಲನೆ ಮಾಡಲಿಕ್ಕೆ ಹೋಗ್ತೇವೆ. ಬೆಂಗಳೂರಿಗೆ ಹೋದ್ಮೇಲೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದರಿಂದ ನಾನು ತರಾತುರಲ್ಲಿ ನಿಮ್ಮಲ್ಲಿ ಬಂದ ತಕ್ಷಣ ಏರ್ಪೋರ್ಟಿಂದ ಬಂದವ ನಿಮ್ಮನ್ನು ಕರೆದ ಉದ್ದೇಶವೇ ಪಾಪ ಅಲ್ಲಿ ಆ ಹೆಣ್ಮಕ್ಳ ಹೆಸರನ್ನೆಲ್ಲ ಸೇರಿಸಿ ಅವ್ರ ಮನೆ ಬಿಟ್ಟು ಓಡೋಗ್ಬೇಕೀಗ, ಯಾವಾಗ ಬಂದು ಅರೆಸ್ಟ್ ಮಾಡ್ತಾರೋ ಅಂತ ಹೇಳಿ. ಆ ಪರಿಸ್ಥಿತಿನಲ್ಲಿ ಸರ್ಕಾರ ಮಾಡೋಕ್ಕೇನು ಹೊರಟರು. ಅದಕ್ಕೆ ಒಂದು ಎಚ್ಚರಿಕೆ ನಿಮ್ಮ ಮುಖಾಂತರ ಕೊಡ್ತಾ ಇದ್ದೇನೆ. ಏಕೆಂದರೆ ಕೊಲೆಗಡಕ ಸರ್ಕಾರ ಅಂತಕ್ಕಂಥದ್ದು ಆಗಲೇ ಒಂದು ಸಲ ಬಿರುದು ತಗೊಂಡ್ಬಿಟ್ಟಿದ್ದೀರಿ. ಈಗ ಸರ್ಕಾರದ ಮುಖ್ಯಸ್ಥರೇ ನೀವಾಗಿ ರೈತರನ್ನ ಕೊಲೆಗಡಕ ಮಾಡಬೇಡಿ. ಆ ಕೇಸಲ್ಲಿ ರೈತರು ಅವರ ಒಂದು ಆತಂಕದಲ್ಲಿ ಏನೋ ಹೆಣ್ಣುಮಕ್ಕಳು ಮಾಡಿರ್ಬೋದು, ನೆನೆ ದಿನ ಪರಕೆ ತೋರಿಸಿರ್ಬೋದು, ಅವ್ರಿಗೆ ಆತಂಕದಲ್ಲಿ ಅವ್ರನ್ನ ಅದಕ್ಕೋಸ್ಕರ ಕೊಲೆಗಡಕರು ಮಾಡ್ತೀರಾ? ಕೊಲೆಗಡಕರು ಹಿಂದೆ ಯಾವ ಥರ ಸರ್ಕಾರನ ಮಾಡಬೇಕಾದ್ರೆ ಕೊಲೆಗಡಕತನ ಆಗಿದೆ ನಮ್ಮ ಮುಂದೆ ಇದೆ ಹಲವಾರು ನಿದರ್ಶನ ಈ ಸರ್ಕಾರಗಳಲ್ಲಿ. ಅದರಿಂದ ಈ ರೀತಿ ರೈತರನ್ನ ಕೊಲೆಗಡಕರು ಮಾಡ್ಲಿಕ್ಕೆ ಹೋಗಬೇಡಿ, ಸುಳ್ಳು ಆರೋಪಗಳನ್ನು ಮಾಡಿ. ನಾವು ಮಾಡಬೇಕು, ಮಾಡ್ತೀವಿ. ನಾವು ರೈತರ ಪರವಾಗಿ ಇರೋದು. ರೈತರು ಯಾವುದೇ ಒಂದು ಸಮಸ್ಯೆಗಳಿದ್ದಾಗ ಅವ್ರ ಪರವಾಗಿ ನಾವು ಧ್ವನಿ ಎತ್ತಿದ್ದೀವಿ. ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಇಡೀ ರಾಜ್ಯದಲ್ಲಿ ನಾನು ಪಕ್ಷದ ವತಿಯಿಂದ ಆರ್ಥಿಕ ನೆರವು ಕೊಟ್ಟಿರ್ತಕ್ಕಂಥವ್ರು. ನಾವು ಆತ್ಮಹತ್ಯೆ ಮಾಡ್ಕೊಂಡಾಗ ನರಗುಂದ ಲಾಠಿ ಚಾರ್ಜ್ ಆಯಿತು. ನರಗುಂದದಲ್ಲಿ ಆ ಊರ ಹೆಸರು ಯಾರೋ ಇಲ್ಲೇ ಫರಗಾಟನಾಗ್ತೀವಿ. ನಾನು ಸಿನಿಮಾದ ಶೂಟಿಂಗ್ನಲ್ಲಿದ್ದೆ, ನನ್ನ ಮಗನ ಶೂಟಿಂಗ್ನಲ್ಲಿ ಮೈಸೂರಿನಲ್ಲಿ. ಯಾವಾಗ ಊರನ್ನ ಖಾಲಿ ಮಾಡಿಸಿದ್ರು ಹುಬ್ಬಳ್ಳಿ ಧಾರವಾಡದಲ್ಲಿ, ನಾನು ಅಲ್ಲಿಂದ ಇನ್ಮಿಡಿಯೇಟ್ಲಿ ವಿತಿನ್ 2 ಅವರ್ಸ್ ಸ್ಪಾಟ್ಗೆ ಹೋದೆ. ಆ ಥರ ನಾವು ಹೋರಾಟ ಮಾಡಿರೋದು. ಇದ್ಯಾವುದೋ ಇದು ಒಂದು ಇಶ್ಯೂಗೆ ನಾವು ಎಂಟರ್ ಆಗಿದ್ದೀವಿ ಅನ್ಕೊಳ್ಳೋದು ಬೇಕಾಗಿಲ್ಲ. ನಾವು ರೈತರ ನ್ಯಾಯಯುತವಾದ ಹೋರಾಟ ಏನಿದೆ ಆ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥದ್ದು, ಇನ್ನೊಬ್ಬರಿಂದ ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ನಾವು.